ಓಕೆ, ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಮೈಸೂರಿನ ಕಥೆಗಳು ಖ್ಯಾತಿಯ ಮತ್ತು ಇತಿಹಾಸ ತಜ್ಞರು, ಖ್ಯಾತ ಇತಿಹಾಸ ತಜ್ಞರಾಗಿರುವಂಥ ಧರ್ಮೇಂದ್ರ ಕುಮಾರ್ ಅವರು ಇದ್ದಾರೆ. ಸರ್ ನಮಸ್ಕಾರ, ಶಿವಶಂಕರ್ ಮಾತಾಡ್ತಾ ಇದ್ದೀನಿ ಸರ್. ನಮಸ್ತೆ. ನಮಸ್ತೆ ಶಿವಶಂಕರ್, ಹೇಳಿ. ಎಸ್ ಸರ್, ತಮ್ಮದೊಂದು ನಾನು ಒಂದು ಸೀರೀಸ್ ವಿಡಿಯೋಸ್ ನೋಡಿದ್ದೆ. ಈ ಸುರಪುರ ಸಂಸ್ಥಾನದ ಸೀರೀಸ್ನಲ್ಲಿ ತಾವು ಹೇಳಿದ್ರಿ ಈ ತಿರುಪತಿಯ ಮೊದಲ ಆರತಿಯ ವಿಶೇಷತೆ ಏನು ಮತ್ತು ಅದು ಯಾವ ರೀತಿಗೆ ಕರ್ನಾಟಕಕ್ಕೆ ಬಂತು ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರಿ ಅಂತ. ಅಂದರೆ ಈಗ ನಾನು ಅದರ ಮುಂದುವರೆದ ಕೇಳ್ತಾ ಇದ್ದೀನಿ ಸರ್, ಈ ತಿರುಪತಿಯಲ್ಲಿ ಕರ್ನಾಟಕಕ್ಕೆ ಸಿಗ್ತಾ ಇರ್ತಕ್ಕಂಥ ಮೊದಲ ಆರತಿಯ ವಿಶೇಷತೆ ಏನು ಮತ್ತು ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಈ ವ್ಯಾಖ್ಯಾನವನ್ನು ತಾವು ಯಾವ ರೀತಿಗೆ ನೋಡ್ತೀರಿ ಅಂತ. ಮೊದಲನೇದಾಗಿ ಎಲ್ಲ ವಿಸ್ತಾರ ವೀಕ್ಷಕರಿಗೆ ನಮಸ್ಕಾರ. ಕರ್ನಾಟಕಕ್ಕೂ ತಿರುಪತಿಗೂ ಅವಿನಾಭಾವ ಸಂಬಂಧ. ಇವತ್ತೇನು ತಿರುಪತಿ ಇವತ್ತು ಇಷ್ಟು ಉಚ್ಛ್ರಾಯ ಮಟ್ಟದಲ್ಲಿ ಜಗತ್ತಿನ ಎಲ್ಲ ಭಕ್ತರನ್ನ ತನ್ನ ಕಡೆ ತಳ್ಕೊಂಡಿರೋದಕ್ಕೆ ಕಾರಣ ನಾವು ಕನ್ನಡಿಗ ರಾಜರಿಂದ ತಿರುಪತಿ ಇಷ್ಟು ಬೆಳಗ್ತಾ ಇದೆ ಅಂದ್ರೆ ಅದು ದುರಹಂಕಾರದ ಮಾತಲ್ಲ, ತಪ್ಪು ಆಗ್ಲಾರ್ದು, ಅದು ವಾಸ್ತವದ ಇತಿಹಾಸ. ಮೊದಲನೇದಾಗಿ ತಿರುಪತಿಯನ್ನ ಯಾತ್ರೆ ಮಾಡಬೇಕು ತಿರುಪತಿಯನ್ನ ಅಂತ ಜಗತ್ತಿಗೆ ಪರಿಚಯಿಸಿದ್ದು ನಮ್ಮ ವಿಜಯನಗರದ ಅರಸರಾದಂಥ ಕೃಷ್ಣದೇವರಾಯ ಮಹಾರಾಯರು. 7 ಬಾರಿ ತಿರುಪತಿ ಯಾತ್ರೆ ಮಾಡಿ 10,000 ಚಿನ್ನದ ಬಿಲ್ಲೆಗಳನ್ನ ತಿರುಪತಿ ತಿಮ್ಮಪ್ಪನಿಗೆ ಅಭಿಷೇಕ ಮಾಡಿ 1,600 ಆನೆಗಳ ಮೇಲೆ ತಿರುಪತಿಗೆ ಸಂಪತ್ತನ್ನ ಕೊಟ್ಟು ಶ್ರೀಮಂತ ತಿರುಪತಿಯನ್ನಾಗಿ ಮಾಡಿದ್ದು ಕೃಷ್ಣದೇವರಾಯರ ಹೆಗ್ಗಳಿಕೆ. ಅದನಂತರ ಸುರಪುರದ ರಾಜ ವೆಂಕಟಪ್ಪ ನಾಯಕರನ್ನ ನಾವು ಪ್ರಾತಸ್ಮರಣೀಯ ಸುರಪುರದ ರಾಜರನ್ನ ನಾವು ನೆನ್ಕೋಬೇಕು. ಯಾಕೆಂದ್ರೆ ಆಪತ್ತಿಗೆ ಸಿಲುಕಿಕೊಂಡಿದ್ದ ತಿರುಪತಿಯಲ್ಲಿ ಅಪಾರವಾದ ಆಸ್ತಿಯನ್ನ ಕಂಡು ದಾಳಿಕೋರರು ತಿರುಪತಿಗೆ ನುಗ್ಗಿದ್ದಂತ ಕಾಲದಲ್ಲಿ ತಮ್ಮ 300 ವೀರ ಬೇಡರ ಪಡೆಯೊಂದಿಗೆ ಒಂದೇ ದಿನದಲ್ಲಿ ಆ ದಾಳಿಕೋರರನ್ನ ಹಿಮ್ಮೆಟ್ಟಿಸಿ ತಿರುಪತಿಯನ್ನ ರಕ್ಷಣೆ ಮಾಡಿದಂಥ ಕೀರ್ತಿ ಸುರಪುರದ ರಾಜ ವೆಂಕಟಪ್ಪ ನಾಯಕರಿಗೆ ಸಲ್ಲಬೇಕು. ಅವರ ಹೆಸರಿನಲ್ಲೂ ಮೊದಲನೇ ಪೂಜೆ ನಡೆಯುತ್ತೆ, ಕೃಷ್ಣದೇವರಾಯ ಮಹಾರಾಯರ ಹೆಸರಲ್ಲೂ ಮೊದಲನೇ ಪೂಜೆ ನಡೆಯುತ್ತೆ. ಮತ್ತು ಅದನ್ನ ಆ ಒಂದು ವೈಭವವನ್ನ ಸ್ವತಂತ್ರ ನಂತರದ ಭಾರತಕ್ಕೆ ಕರ್ನಾಟಕಕ್ಕೆ ತಗೊಂಡು ಬಂದಂತೂ ಕೊಟ್ಟಂತ ಕೀರ್ತಿ ಮೈಸೂರು ಒಡೆಯರಿಗೆ ಸಲ್ಲಬೇಕು. ಅಪಾರವಾದಂತ ಎಣಿಸಲಾಗದಂತ ಸಂಪತ್ತನ್ನ ತಿರುಪತಿಗೆ ಕೊಟ್ಟರು ಮೈಸೂರು ಒಡೆಯರು. ಯಾರೂ ಹೆಚ್ಚಿಲ್ಲ, ಯಾರೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಚಿಕ್ಕದೇವರಾಜ ಒಡೆಯರ್ ಇರ್ಬೋದು, ದೊಡ್ಡದೇವರಾಜ ಒಡೆಯರ್ ಇರ್ಬೋದು, ರಣಧೀರ್ ಕಂಠೀರವ ನರಸರಾಜ ಒಡೆಯರ್ ಇರ್ಬೋದು, 3ನೇ ಕೃಷ್ಣರಾಜ ಒಡೆಯರ ತನಕ ತಿರುಪತಿಗೆ ಅಪಾರವಾದಂಥ ಸಂಪತ್ತನ್ನು ಕೊಟ್ಟು ತಿರುಪತಿ ತಿಮ್ಮಪ್ಪನ ಭಕ್ತಿಯನ್ನ ಪ್ರದರ್ಶನ ಮಾಡಿದ್ದು ನಮ್ಮ ಮೈಸೂರು ಒಡೆಯರು. ಹಾಗಾಗಿ ತಿರುಪತಿಯಲ್ಲಿ ಕನ್ನಡಿಗರಿಗೆ, ಕನ್ನಡಿಗ ರಾಜರಿಗೆ, ಮೈಸೂರು ಒಡೆಯರಿಗೆ, ವಿಜಯನಗರದ ಅರಸರಿಗೆ, ಸುರಪುರದ ನಾಯಕರಿಗೆ ಎಲ್ಲಿಲ್ಲದ ಗೌರವ ಇದೆ. ಹಾಗಾಗಿ ಯಾವುದೇ ಪೂಜೆ, ಬ್ರಹ್ಮೋತ್ಸವ, ಉಯ್ಯಾಲೋತ್ಸವ, ಕಲ್ಯಾಣೋತ್ಸವ ಏನೇ ನಡೆದು ಅದರಲ್ಲಿ ಅಗ್ರ ಪೂಜೆಯ ಸ್ಥಾನ ಈ ರಾಜರಿಗೆ ಸಲ್ಲುತ್ತೆ. ಅದು ಇಲ್ಲಿವರೆಗೂ ಅನೂಚಾನವಾಗಿ ನಡ್ಕೊಂಡ್ ಬಂದಿದೆ, ಮುಂದೆ ಸೂರ್ಯಚಂದ್ರ ಇರೋವರೆಗೂ ಅದು ನಡ್ಕೊಂಡು ಹೋಗುತ್ತೆ. ಇದು ತಿರುಪತಿಯ ಇತಿಹಾಸ. ಈಗ ಸ್ವತಂತ್ರ ನಂತರದ ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಅನ್ಕೊಳ್ಳಿ ಬಂದ್ರೆ, ತಿರುಪತಿ ಯಾತ್ರೆಯನ್ನ ಕರ್ನಾಟಕದಿಂದ ಮೊದಲು ಶುರು ಮಾಡಿದ್ದು ಸಹ ಮೈಸೂರು ದೇಶದ ಮುಖ್ಯಮಂತ್ರಿ ಆಗಿದ್ದಂತ ಕ್ಯಾಸಂಬಳ್ಳಿ ಚೆಂಗಲ್ರಾಯ ರೆಡ್ಡಿ ಅವರು, ಅಲಿಯಾಸ್ ಕೆಸಿ ರೆಡ್ಡಿ ಅವರು ಮೊದಲನೇ ಸರಿ ಆಗಿದ್ದಂತ, ಬಹುಶಃ 1956 ಇರಬೇಕು, ಇಸ್ವಿ ನನಗೆ ಕನ್ಫ್ಯೂಷನ್ ಇದೆ. ಬಟ್ ಮೊದಲನೇ ಸರಿ ಮಾಡಿದಾಗ ಏನ್ ಮಾಡಿದ್ರು, ಅವಾಗ ತಿರುಪತಿನಲ್ಲಿ ಈಗ 56ನೇ ಇಸ್ವಿನಲ್ಲಿ ಪ್ರತಿ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋರು ತಿರುಪತಿ ದೇವಸ್ಥಾನ ಟ್ರಸ್ಟ್ನವರು. ನಾವು ಈ ಶನಿವಾರ ತಿರುಪತಿ ದೇವರಿಗೆ ವಜ್ರದ ಕಂಠಿಹಾರವನ್ನ ಹಾಕಲಿದ್ದೇವೆ, ಭಕ್ತಾದಿಗಳು ಬಂದು ನೋಡತಕ್ಕದ್ದು. ಈ ವಾರ ತಿರುಪತಿಗೆ ಚಿನ್ನದ ಡಾಬನ್ನ ಹಾಕಲಿದ್ದೇವೆ, ವೆಂಕಟರಮಣ ಸ್ವಾಮಿಗೆ ಬಂದು ನೋಡತಕ್ಕದ್ದು. ಈ ರೀತಿಯಾಗಿ ಅವರು ಅಡ್ವರ್ಟೈಸ್ಮೆಂಟ್ ಕೊಡೋರು, ಬರಲಿ ಭಕ್ತರು ಅಂತ. ಭಕ್ತರೇನೋ ಬರೋಕ್ ಆಸೆ ಇತ್ತು, ಆದ್ರೆ ರಸ್ತೆಗಳಿರ್ಲಿಲ್ಲ ಆಗ, ವೆಹಿಕಲ್ಗಳಿರ್ಲಿಲ್ಲ ಆಗ, ಬಸ್ಗಳಿರ್ಲಿಲ್ಲ ಆಗ. ಭಕ್ತರಿಗೆ ಆಸೆ ಇತ್ತು, ಏನು ಅನುಕೂಲಗಳಿರ್ಲಿಲ್ಲ. ಸೊ ಹಾಗಾಗಿ ಭಕ್ತರಿಲ್ಲದೆ ಇತ್ತು ಆಗ. ಅಂತ ಕಾಲದಲ್ಲಿ ಕ್ಯಾಸಂಬಳ್ಳಿ ಚೆಂಗಲ್ರಾಯ ರೆಡ್ಡಿಯವರು, ಕೆಸಿ ರೆಡ್ಡಿಯವರು ಬೆಂಗಳೂರಿನ ವಿಧಾನಸೌಧದಿಂದ ತಿರುಪತಿಗೆ ಮೊದಲ ಬಸ್ ಯಾತ್ರೆಯನ್ನ ಏರ್ಪಡಿಸಿದ್ರು. ಒಂದು ಬಸ್ ಹಾಕಿ ಮೊದಲ ಆ ಬಸ್ನಲ್ಲಿ ಹೋದಂತ ಜನ ಯಾರು? ಚೀಫ್ ಮಿನಿಸ್ಟರ್ ಮತ್ತು ಅವರ ಮಂತ್ರಿಮಂಡಲ, ಎಂಟೈರ್ ಮಂತ್ರಿಮಂಡಲ ಮತ್ತು ನಮ್ಮ ಚೀಫ್ ಮಿನಿಸ್ಟರ್. ಮೊದಲ ಬಾರಿ ಭಾರತದಲ್ಲಿ ಯಾರಾದ್ರೂ ಚೀಫ್ ಮಿನಿಸ್ಟರ್ ಒಂದು ತಿರುಪತಿಗೆ ಬಸ್ ಹಾಕಿ ತಗೊಂಡೋಗಿ ತಿರುಪತಿ ಸೇವೆ ಮಾಡ್ಕೊಂಡು ಬಂದ್ರು ಅಂದ್ರೆ ಅದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಕೆಸಿ ರೆಡ್ಡಿ ಅವರು. ಕೆಸಿ ರೆಡ್ಡಿ ವಿತ್ ಅವರ ಕ್ಯಾಬಿನೆಟ್ ಸಚಿವರು ಎಲ್ಲರೂ ತಿರುಪತಿಗೆ ಹೋದ್ರು. ಇವ್ರು ತಿರುಪತಿಗೆ ಬಸ್ ಹಾಕಿದ್ ಕೇಳಿ ಖುಷಿ ಪಟ್ಟಂತ ಟಿಟಿಡಿ ಅವರು ತಿರುಪತಿಯ ಎಂಟ್ರೆನ್ಸ್ ನಲ್ಲಿ ಸಕಲವರು ಎಲ್ಲ ಹಾಕೊಂಡಿದ್ರು. ಬಂದು ಅವರನ್ನ ಸ್ವಾಗತ ಮಾಡಿ ಕರ್ಕೊಂಡು ಹೋಗಿ ಅವರಿಗೆ ವಿಶೇಷ ದರ್ಶನ, ಪೂಜೆ ಎಲ್ಲವನ್ನ ಮಾಡಿಸಿ ಕಳಿಸಿದ್ರು. ಅವತ್ತಿನಿಂದ ಬೆಂಗಳೂರು ತಿರುಪತಿ ಬಸ್ ಶುರುವಾಯಿತು. ಯಾವಾಗ ಒಂದು ಬಸ್ ಶುರುವಾಯಿತು, ಭಕ್ತರು ಹೋಗಿ ಬರಕ್ ಶುರುವಾದ್ರು, ಒಂದು ಬಸ್ 10 ಆಯ್ತು, 100 ಆಯ್ತು, 1000 ಆಯ್ತು, ಲಕ್ಷ ಆಯ್ತು. ಈಗ ತಿರುಪತಿ ಇವಾಗ ಯಾವ ರಶ್ ಇದೆ, ಹೋದ್ರು 3 ದಿನ ದರ್ಶನನೇ ಸಿಗಲ್ಲ ಅನ್ನೋ ರಶ್ ಇದೆ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಇದರ ಹಿಂದೆ ಕನ್ನಡಿಗರ ಇಷ್ಟೆಲ್ಲ ಸೇವೆ ಇದೆ.
ಹಾಗಾಗಿ ತಿರುಪತಿಯಲ್ಲಿ ಕನ್ನಡಿಗರಿಗೆ ಅಗ್ರಪೂಜೆ, ಅಗ್ರಗೌರವ, ಅದರಲ್ಲೂ ನಮ್ಮ ರಾಜರಿಗೆ ತಿರುಪತಿಯಲ್ಲಿ ಅಗ್ರಗೌರವ. ಇದು ತಿರುಪತಿಗೆ ಸಂಬಂಧಿಸಿದಂತ ಇತಿಹಾಸ. ಓಕೆ ಸರ್. ಸರ್, ಆದರೆ ಈಗ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಈ ಒಂದು ಸ್ಟೇಟ್ಮೆಂಟ್ನ ತಾವು ಯಾವ ರೀತಿಯಾಗಿ ನೋಡ್ತೀರಿ ಅಂತ, ಅಂದರೆ ರಾಜಕೀಯಗೊಳಿಸುವಂತಹ ಒಂದು ಪ್ರವೃತ್ತಿ ಇದೆಯಲ್ಲ, ಇದು ನಿಜಕ್ಕೂ ಒಪ್ಪಿಕೊಳ್ಳುವಂಥದ್ದ ಅಥವಾ ಇದನ್ನು ಯಾವ ರೀತಿಗೆ ತಾವು ಹೇಳಬಹುದು? ಈಗ ಏನಂತಂದ್ರೆ, ನಾನು ಟಿವಿ ನೋಡಲ್ಲ, ಈ ರಾಜಕೀಯ ನ್ಯೂಸ್ಗಳಂತೂ ನಾನು ನೋಡಲ್ಲ ಈಗ. ಹಾಗಾಗಿ ಮುಖ್ಯಮಂತ್ರಿಗಳು ನನಗೆ ಏನ್ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಇನ್ನು ನಾನು ನೋಡಿಲ್ಲ. ಬೆಳಗ್ಗೆ ನಾನು ನಂದೇ ಆದಂತ ಶೂಟಿಂಗ್ ಅಲ್ಲಿ ಇದ್ದಿದ್ರಿಂದ ಈಗ ನಾನು ಕೇಳ್ಪಟ್ಟ ವಿಚಾರ ಅಲ್ಲಿ ಇಲ್ಲಿ ಅಂತಂದ್ರೆ, ಮುಖ್ಯಮಂತ್ರಿಗಳು ಈಗ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರಿನಲ್ಲೂ ಪೂಜೆ ನಡೀಬೇಕು ಅಂತ ಹೇಳಿರೋದನ್ನ ಕೇಳ್ಪಟ್ಟಿದ್ದೀನಿ. ಅದು ಸತ್ಯವೇ? ಹೌದೇ ಸರ್. ಅದ್ರ ಜೊತೆಗೆ ಮಂತ್ರಿಗಳು, ಶಾಸಕರು ಮತ್ತು ಕರ್ನಾಟಕ ಸರ್ಕಾರದ ಅಧಿಕಾರಿಗಳಿಗೆ ಆ ಪ್ರಥಮ ಆರತಿ ಏನಿದೆಯಲ್ಲ ಅದು ಸಿಗೋ ತರ ನಾನು ಆರ್ಡರ್ ಮಾಡ್ತೀನಿ, ಆದೇಶ ಹೊರಡಿಸ್ತೀನಿ ಅಂತ ಹೇಳಿದ್ರು ಸರ್. ಅದು ಅದು ಅದೆಷ್ಟು ಮಟ್ಟಿಗೆ ಇದೋ ಗೊತ್ತಿಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಏನಾದ್ರೂ ನಮಗೆ ಪ್ರಥಮ ಪೂಜೆ ರಾಜ್ಯದ ಮುಖ್ಯಮಂತ್ರಿ ಹೆಸರಲ್ಲಿ ಆಗ್ಬೇಕು ಅಂತಂದ್ರೆ ಆಗ್ಬೋದು ಅನ್ನೋದ್ರಲ್ಲಿ ನನ್ನ ಪ್ರಕಾರ ಏನು ತಪ್ಪಿಲ್ಲ. ಯಾಕೆಂದ್ರೆ ಮುಖ್ಯಮಂತ್ರಿಗಳೇನು ಅವರು ಪರ್ಸನಲ್ ಆಗಿ ಹೆಸರಲ್ಲಿ ಯಾರು ಮಾಡ್ಕೊಳ್ಳೋದಿಲ್ಲ. ಅಲ್ಲೂ ಅಷ್ಟೇ, ಯಾವತ್ತೂ ತಿಳ್ಕೊಳ್ಳಿ, ಹಿಂದಿನ ಫಾರ್ ಎಕ್ಸಾಂಪಲ್ ಮೈಸೂರು ಒಡೆಯರ್ನೇ ತಿಳ್ಕೊಳ್ಳಿ. ಮೊದಲ ಪೂಜೆ ಮೈಸೂರ ಒಡೆಯರ್ ಹೆಸರಲ್ಲಾದಾಗ ಅವರು ಮೈಸೂರು ಒಡೆಯರ್ಗೆ ಮಾತ್ರವೇ ಪೂಜೆ ಮಾಡಲ್ಲ ಪುರೋಹಿತರು. ಮೈಸೂರು ದೇಶದ ಜನ ಸುಭಿಕ್ಷದಿಂದಿರಲಿ, ಮಳೆ ಬೆಳೆ ಚೆನ್ನಾಗಾಗ್ಲಿ, ರೋಗ ರುಜಿನಗಳಿಂದ ಮುಕ್ತರಾಗ್ಲಿ, ಒಳ್ಳೆ ಹಣ ಸಂಪಾದನೆ ಮಾಡಲಿ, ಇಡೀ ರಾಜ್ಯ ಸುಭಿಕ್ಷವಾಗಿರ್ಲಿ ಅಂತಾನೆ ಕೊಡೋದು. ಸೊ ಈಗ ಕರ್ನಾಟಕದ ಮುಖ್ಯಮಂತ್ರಿಗಳು ತಾವು ಮೊದಲನೇ ಪೂಜೆ ಕೇಳ್ತಾ ಇದ್ದಾರೆ ಅಂದ್ರೆ ಅದರಲ್ಲೇನು ತಪ್ಪಿಲ್ಲ ಅಂತ ನನ್ನ ಭಾವನೆ. ಅವ್ರು ಮೊದಲನೇ ಪೂಜೆ ಕೇಳಬಹುದು. ಯಾಕೆಂದ್ರೆ ಇಡೀ ಕರ್ನಾಟಕದ ಪರವಾಗಿ ನಾವು ಅವ್ರನ್ನ ಮುಖ್ಯಮಂತ್ರಿಗಳನ್ನಾಗಿ ನಮ್ಮ ನಾಯಕರನ್ನಾಗಿ ಆಯ್ಕೆ ಮಾಡಿದ್ವಿ. ಅವ್ರು ಹೋಗಿ ಇಡೀ ಕರ್ನಾಟಕದ ಪರವಾಗಿ ಕೇಳ್ಕೊತಾರೆ, ನಮ್ಮ ಇಡೀ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ, ಅದರಲ್ಲೇನು ತಪ್ಪಿಲ್ಲ. ಆದ್ರೆ ಇಡೀ ಮಂತ್ರಿಮಂಡಲ ಅಧಿಕಾರಿಗಳು ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅದೇನು ಯಾತಿಕ್ ಅದನ್ನ ಮುಖ್ಯಮಂತ್ರಿಗಳು ಡಿಸಿಷನ್ ತಗೊಂಡಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಪ್ರಕಾರ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಅದು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಭಾವನೆ. ಸರ್, ಇನ್ನು ಒಂಚೂರು ಸ್ವಲ್ಪ ಬಹಳ ವಿಸ್ತಾರವಾಗಿ ಹೇಳೋದಾದ್ರೆ ಸರ್, ತಿರುಪತಿಗೂ ಮತ್ತು ಕರ್ನಾಟಕಕ್ಕೂ ಇರತಕ್ಕಂತಹ ಸಂಬಂಧ, ತಾವು ಸುರಪುರ ಸಂಸ್ಥಾನದ ಬಗ್ಗೆ ಹೇಳ್ತಾ ಇದ್ರಿ, ಮುಂಡುಗೈ ವೆಂಕಟಪ್ಪ ನಾಯಕ ಅವರು ಯಾವ ರೀತಿಗೆ ಕ್ಷೇತ್ರವನ್ನ ಉಳಿಸಿದ್ರು ಅನ್ನುವಂಥದ್ದು. ಸೊ ಅದನ್ನು ಸ್ವಲ್ಪ ವಿವರವಾಗಿ ಹೇಳಬಹುದಾ ಸರ್? ಇನ್ನೊಂದು ಸ್ವಲ್ಪ ಇನ್ನೂ ವಿವರವಾಗಿ ನಿಮ್ಗೆ ಹೇಳಬೇಕು ಅಂತಂದ್ರೆ ನೋಡಿ, ತಿರುಪತಿ ಅದು ನೀವು ಒಂದಿನ ಅಲ್ಲ ಹೇಳ್ಬೋದು. ತಿರುಪತಿಗೂ ಕರ್ನಾಟಕಕ್ಕೂ ಇರೋ ಸಂಬಂಧ ಹೇಳೋದಾದ್ರೆ, ಯಾವಾಗ ಮುಂಡುಗೈ ವೆಂಕಟಪ್ಪ ನಾಯಕರು ತಿರುಪತಿಯನ್ನ ರಕ್ಷಣೆ ಮಾಡ್ತಾರೆ, ತಿರುಪತಿ ತಿಮ್ಮಪ್ಪ ಎಂಥ ವರ ಕೊಡ್ತಾರೆ ಗೊತ್ತೇ ಅವ್ರಿಗೆ. ತಿರುಪತಿ ತಿಮ್ಮಪ್ಪ ವೆಂಕಟಪ್ಪ ನಾಯಕರಿಗೆ, ನೋಡು ಇವತ್ತು ನೀ ನನ್ನನ್ನು ರಕ್ಷಣೆ ಮಾಡಿದ್ಯಾ, ನೀನು ಮತ್ತು ನಿನ್ನ ವಂಶಸ್ಥರು ಯಾರು ನನ್ನನ್ನು ನೋಡಕ್ಕೆ ತಿರುಪತಿ ತನಕ ಬರಕೂಡುದು, ನಾನೇ ನಿಮ್ಮ ಮನೆ ಬಾಕ್ಲಿಗೆ ಬರ್ತೀನಿ ಅಂತಾನೆ ತಿಮ್ಮಪ್ಪ. ಯಾಕೆಂದ್ರೆ ನೀನ್ ನನ್ನನ್ನ ಈ ತಿರುಪತಿಯನ್ನ ಇಡೀ ಸಮಸ್ತ ಆಸ್ತಿ ಅಂತಸ್ತನ್ನ ಜನಗಳನ್ನ ರಕ್ಷಣೆ ಮಾಡಿದ್ರಿಂದ ನಾನ್ ನಿನಗೆ ಕೊಡೋ ವರ ಏನಪ್ಪಾ, ಮುಂಡುಗೈ ವೆಂಕಟಪ್ಪ ನಾಯಕರಿಗೆ ಕೊಡೋ ವರ ಏನಪ್ಪಾ ಅಂತಂದ್ರೆ, ನೀವೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಟೈಮ್ ಖರ್ಚು ಮಾಡ್ಕೊಂಡು ತಿರುಪತಿ ತನಕ ಬರಬೇಡಿ, ನಾವು ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಮನೆಯಿಂದ ನೀವು ತಿರುಪತಿ ದರ್ಶನ ಮಾಡಿ ಅಂತ ತಿರುಪತಿಯಿಂದ ವೆಂಕಟರಮಣ ಸುರಪುರಕ್ಕೆ ಬರ್ತಾನೆ. ಸುರಪುರಕ್ಕೆ ಬಂದು ಅಲ್ಲಿ ನೆಲೆಸ್ಬಿಡ್ತಾನೆ. ಇವತ್ತಿಗೂ ಸುರಪುರದ ನಾಯಕರ ವಂಶಸ್ಥರು ಯಾರು ತಿರುಪತಿಗೆ ಯಾರು ಹೋಗಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ತಿರುಪತಿಯ ವೆಂಕಟರಮಣ ಸುರಪುರದಲ್ಲಿದ್ದಾನೆ. ಮತ್ತು ಸುರಪುರದ ಅರಮನೆಯಿಂದ ಅವ್ರ ದೇವ್ರ ಮನೆ ಕಿಟಕಿ ತೆಗೆದ್ರೇನೆ ಅಲ್ಲಿ ಅವರು ವೆಂಕಟರಮಣನ ದೇವಸ್ಥಾನ ಕಾಣಬೇಕು. ಆ ರೀತಿಯಾದಂತ ಒಂದು ದೇವಸ್ಥಾನವನ್ನು ಅಲ್ಲಿ ಕಟ್ಟಿದ್ದಾರೆ. ವೆಂಕಟರಮಣ ಸ್ವಾಮಿ ಅಲ್ಲೇ ಇದ್ದಾರೆ. ಹಂಗಾಗಿ ಇವತ್ತಿಗೂ ಸುರಪುರದ ನಾಯಕರಸರು ತಿರುಪತಿ ದರ್ಶನಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ವೆಂಕಟರಮಣನ್ನೇ ಸುರಪುರಕ್ಕೆ ಕರ್ಕೊಂಡಂತ ಮಹಾನ್ ಭಕ್ತರು, ಮಹಾನ್ ಧೈರ್ಯಶಾಲಿಗಳು, ಮಹಾನ್ ಯೋಧರು. ಹಾಗಾಗಿ ಸುರಪುರಕ್ಕೆ ಅಲ್ಲಿ ಅಗ್ರಪೂಜೆ, ಸುರಪುರ ನೀನು ಯಾವುದೇ ಫಂಕ್ಷನ್ ತಗೊಳ್ರಿ, ಸುರಪುರದ ನಾಯಕರಿಗೆ ಅಗ್ರಪೂಜೆ, ಅಗ್ರತಾಂಬೂಲ ಸಲ್ಲುತ್ತೆ. ಮತ್ತಿನ್ನು ವಿಜಯನಗರದ ಅರಸರಿಗೆ ಬಂದ್ರೆ ನಿಮ್ಗೆ ನಾನು ಈಗಾಗಲೇ ಹೇಳಿದ್ದೀನಿ, ವಿಜಯನಗರದ ಅರಸರು ಕೃಷ್ಣದೇವರಾಯರನ್ನ ಒಬ್ಬರು ನಾನು ಉದಾಹರಣೆ ಮಾಡಿದೆ. ಯಾಕೆಂತಂದ್ರೆ ತುಂಬಾ ದೊಡ್ಡ ಶ್ರೀಮಂತ ರಾಜ ಆಗಿದ್ದವನು, ಪ್ರಪಂಚದಲ್ಲೇ ಬೇಕಾದಷ್ಟು ಕಾಣಿಕೆಗಳನ್ನ, ಎಣಿಸಲಾಗದ ಸಂಪತ್ತನ್ನ ತಿರುಪತಿಗೆ ಕೊಟ್ಟರು ಅಂತ. ಆದರೆ 1565ರ ರಕ್ಕಸಗೀತ ಅಂಗಡಿಗೆ, ಐತಿಹಾಸಿಕ ರಕ್ಕಸಗೀತ ಅಂಗಡಿ ಯುದ್ಧ ಆದ್ಮೇಲೆ ಹಂಪೆ ವಿಜಯನಗರ ಪತನ ಆಯ್ತಲ್ಲ, ಆಗ ಇವರೆಲ್ಲ ಹೋಗೋದೇ ಮೊದಲು ತಿರುಪತಿಯ ಬಗಲಿನಲ್ಲಿದ್ದಂತ ಚಂದ್ರಗಿರಿಗೆ. ನೀವು ಇವತ್ತು ಚಂದ್ರಗಿರಿ ಕೋಟೆ ನಮ್ಮ ಕನ್ನಡಿಗರು ಎಷ್ಟು ಜನ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ನೋಡಿಲ್ದೇ ಅದನ್ನು ನೋಡಬೇಕು. ಯಾಕೆಂದ್ರೆ ತಿರುಪತಿಯ ಮೊಗ್ಲೆಲ್ಲ ಇದೆ. ತಿರುಪತಿ ಬೆಟ್ಟ ನಮ್ಗೆ ಹಿಂದಕ್ಕೆ ಕಂಡಂಗೆ ಕಾಣುತ್ತೆ. ಅಲ್ಲೇ ಪಕ್ಕದಲ್ಲೇ ಒಂದು ಅರಮನೆ ಕಟ್ಕೊಂಡಿರ್ತಾರೆ ಇವರು, ಅಲ್ಲೇ ಹೋಗಿ ವಾಸ ಮಾಡ್ತಾರೆ ಇವರು. ಚಂದ್ರಗಿರಿಗೆ ಹೋಗ್ತಾರೆ, ಆಮೇಲೆ ಚಂದ್ರಗಿರಿಯಿಂದ ಪೆನ್ಕೊಂಡೆಗೆ ಬರ್ತಾರೆ. ಸೊ ಅಲ್ಲೇ ವಾಸ ಮಾಡ್ತಾರೆ. ಮುಂದಿನ 100 ವರ್ಷಗಳು ಆ ತಿರುಪತಿ ಸುತ್ತಮುತ್ತಲಲ್ಲೇ ವಿಜಯನಗರದ ಅರಸರು ವಾಸ ಮಾಡಿಬಿಡ್ತಾರೆ. ಹಾಗಾಗಿ ಅವ್ರಿಗೂ ಅಷ್ಟು ಅನನ್ಯವಾದಂಥ ಭಕ್ತಿ. ರಾಜ ವೀರ ವೆಂಕಟಪತಿ ರಾಯರವರೆಗೂ ತಿರುಪತಿಗೆ ಕೃಷ್ಣದೇವರಾಯ ಮಹಾರಾಯರಿಂದ ಹಿಡಿದು ಎಲ್ಲರಿಗೂ ಅನನ್ಯವಾದಂಥ ಭಕ್ತಿ ತಿಮ್ಮಪ್ಪನ ಮೇಲಿತ್ತು. ಹಾಗಾಗಿ ಅವ್ರಿಗೂ ಅಗ್ರತಾಂಬೂಲ ಮತ್ತು ಅಗ್ರಗೌರವ ಸಲ್ಲುತ್ತೆ. 1610ರಲ್ಲಿ ಇದೇ ರಾಜ ವೀರ ವೆಂಕಟಪತಿ ನಾಯಕರಿದ್ದಂಥ ಕಾಲದಲ್ಲಿ ಮೈಸೂರಿನ 9ನೇ ಒಡೆಯರಾದಂಥ ರಾಜ ಒಡೆಯರು
ಶ್ರೀರಂಗಪಟ್ಟಣವನ್ನು ಗೆದ್ದು ತಮ್ಮ ಪಾಲಕ್ಕೆ ಸೇರಿಸ್ಕೊಂಡಂತ ಆಗ ನಾವು ವಿಜಯನಗರದ ಸಾಮಂತರಾಗಿರ್ತೀವಿ. ಮೈಸೂರು ಅರಸರು ನಾವು ಸಾಮಂತರು. ವಿಜಯನಗರಕ್ಕೆ 200 ಜನ ಸಾಮಂತರು ಇರ್ತಾರೆ. ಅದರಲ್ಲಿ ನಾವು ಒಬ್ರು. ನಮ್ಮನ್ನ ರಾಜ ಒಡೆಯರನ್ನ ಮೆಚ್ಚಿದಂತ ವೀರ ವೆಂಕಟಪತಿ ನಾಯಕರು ರಾಜರು ಅವ್ರಿಗೆ ದಸರಾ ನಡೆಸುವಂತ ಅಧಿಕಾರವನ್ನು ಕೊಡ್ತಾರೆ. ದಸರಾ ನಡೆಸುವಂತ ಅಧಿಕಾರನ 1610ರಲ್ಲಿ ಸ್ಟಾರ್ಟ್ ಮಾಡಿದಾಗ ಅಲ್ಲಿಂದ ಮುಂದೆ ಬಂದ ಎಲ್ಲ ರಾಜ ಮಹಾರಾಜರುಗಳು ವಿಜಯನಗರದ ಅರಸರು ಏನೇನು ಸಂಪ್ರದಾಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರೋ, ಏನೇನು ವೈಭವಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರೋ ಅದೆಲ್ಲವನ್ನ ಒಂದೇ ಒಂದು ಗ್ರಾಮ್ ಚಿನ್ನ ಬೆಳ್ಳಿ ಕಡಿಮೆ ಆಗದೆ ಇದ್ದಂಗೆ ನಡೆಸ್ಕೊಂಡು ಹೋಗ್ತಾರೆ. ತಿರುಪತಿಯ ವೈಭವ 1610ಕ್ಕೆ ನಿಲ್ಬಾರ್ದು ಅಂತ ಹೇಳಿ ಸ್ವಾತಂತ್ರ್ಯ ಬರೋವರೆಗೂ ನಡೆಸಿದಂತ ಕೀರ್ತಿ ನಮ್ಮ ಮೈಸೂರು ಅರಸಕ್ಕೆ ಸಲ್ಲಬೇಕು. ಅಲ್ಲಿವರೆಗೂ ನಡ್ಸ್ಕೊಂಡ್ ಬರ್ತಾರೆ. ಆಮೇಲೆ ಸ್ವಾತಂತ್ರ್ಯ ಬರುತ್ತೆ. ಆಮೇಲೆ ಏನಾಯ್ತು ಅಂತ ನಮಗೆಲ್ಲ ಗೊತ್ತಿದೆ. ಹಾಗಾಗಿ 3 ಜನ ರಾಜವಂಶಸ್ಥರಿಗೆ, ಸುರಪುರದ ನಾಯಕ ಅರಸರು, ವಿಜಯನಗರದ ಅರಸರು ಮತ್ತು ಮೈಸೂರಿನ ಒಡೆಯರು, ಈ 3 ಜನಕ್ಕೆ ತಿರುಪತಿಯಲ್ಲಿ ಅಗ್ರ ಗೌರವ ಮತ್ತು ಅಗ್ರ ತಾಂಬೂಲ. ಸರ್, ಆಮೇಲೆ ಇನ್ನೊಂದು ನಾನು ಆಡಪ್ ಮಾಡ್ತೀನಿ ಸರ್. ಇದು ಇವತ್ತು ಕೋಟ್ಯಾಂತರ ಭಕ್ತರೇನು ಆ ಘಾಟ್ ರೋಡ್ನಲ್ಲಿ ಸಂಚಾರ ಮಾಡ್ತಾರೆ. ಆ ರಸ್ತೆಯನ್ನು ಹಾಕ್ಕೊಟ್ಟಂತ ನಮ್ಮ ವಿಶ್ವೇಶ್ವರಯ್ಯ, ಕನ್ನಡಿಗರಾಗಿರುವಂಥ ವಿಶ್ವೇಶ್ವರಯ್ಯ ಘಾಟ್ ರೋಡ್ ಹಾಕ್ಕೊಟ್ರು ತಿರುಪತಿ ಬೆಟ್ಟಕ್ಕೆ ಅನ್ನುವ. ನೋಡಿ, ಹಂಗ ಇನ್ನು ಹೇಳ್ತಾ ಹೋಗ್ಬಿಟ್ರೆ ಅದೇ ಹೇಳಿದ್ನಲ್ಲ, ಒಂದು ಇವತ್ತೆಲ್ಲ ನಾನು ನಿಮ್ಗೆ ತಿರುಪತಿ ಬಗ್ಗೆ ನಮ್ಮ ಕನ್ನಡಿಗರಿಗಿರುವಂತ ಸಂಬಂಧ ಹೇಳ್ಬೋದು. ಮೈಸೂರು ಸಂಸ್ಥಾನಕ್ಕೆ ಬರೋ ಮುಂಚೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಹೈದರಾಬಾದ್ ಸಂಸ್ಥಾನದಲ್ಲಿ ಡೆಪ್ಟಿ ಚೀಫ್ ಇಂಜಿನಿಯರ್ ಆಗಿರ್ತಾರೆ. ಯಾಕೆಂದ್ರೆ ಆಗ ಕಾರ್ನ್ವಾಲಿಸ್ ಒಂದು ಇದನ್ನ ತಂದ್ಬಿಟ್ಟಿರ್ತಾನೆ, ಒಂದು ರೂಲ್ಸ್ ತಂದ್ಬಿಟ್ಟಿರ್ತಾನೆ. ಏನೇ ಕಮಿಷನರ್ ಹುದ್ದೆ, ಚೀಫ್ ಇಂಜಿನಿಯರ್ ಹುದ್ದೆ, ಚೀಫ್ ಡಾಕ್ಟರ್ ಹುದ್ದೆ ಇದ್ರು ಅದು ಬ್ರಿಟಿಷರಿಗೆ ಹೋಗ್ಬೇಕು, ಭಾರತೀಯರಿಗೆ ಬರಬಾರ್ದು ಅಂತ. ಸರ್ ಎಂ ವಿ ಅಂತ ಮಹಾನ್ ಮೇಧಾವಿ ಯಾರ್ದೋ ಕೈ ಕೆಳಗೆ ಕೆಲಸ ಮಾಡೋ ಅವಶ್ಯಕತೆ ಇದೆಯೇ? ಇರಲಿಲ್ಲ. ಆದರೆ ಅವರು ಸೇರ್ಕೊಂಡಂತ ಕಾಲದಲ್ಲಿ ಅವರ ಬುದ್ಧಿಮಂತಿಕೆಯಿಂದ ಅವರು ಡೆಪ್ಟಿ ಚೀಫ್ ಇಂಜಿನಿಯರ್ ಲೆವೆಲ್ಗೆ ಹೋಗಿರ್ತಾರೆ. ಇನ್ನೊಂದು ಪ್ರಮೋಷನ್ ಇಂದ ಅವರು ಚೀಫ್ ಇಂಜಿನಿಯರ್ ಆಗ್ಬೇಕಾಗುತ್ತೆ. ಅಷ್ಟರಲ್ಲಿ ಅವರು ಹೈದರಾಬಾದು ಈ ಜನ್ಮದಲ್ಲಿ ಸೂರ್ಯಚಂದ್ರ ಇರೋವರೆಗೆ ಮರಿಬಾರ್ದು ಅಂತ ಕೆಲಸಗಳನ್ನ ಮಾಡ್ತಾರೆ. ಅದರಲ್ಲಿ ಹೈದರಾಬಾದು ಮೂಸಿ ನದಿಯ ಪ್ರವಾಹದಿಂದ ತತ್ತರಿಸೋಗ್ತಾ ಇರುತ್ತೆ. ಇವತ್ತು ನಾವು ಹೈದರಾಬಾದು ಬಹಳ ಚೆನ್ನಾಗಿದೆ ಅಂತ ನೋಡಿದವ್ರು ಹೊಗಳ್ಬೋದು. ಅದರ ಹಿಂದೆ ನಮ್ಮ ಸರ್ ಎಂ ವಿ ಅವರ ಕೈವಾಡ ಇದೆ. 2 ಮಹಾನ್ ಸರೋವರಗಳನ್ನ ಕಟ್ತಾರೆ. ಒಂದು ಹಿದಾಯತ್ ಸಾಗರ, ಒಂದು ಹುಸೇನ್ ಸಾಗರ ಅಂತ 2 ಮಹಾನ್ ಸರೋವರಗಳನ್ನ ಕಟ್ಟಿ ಮೂಸಿ ನದಿಯ ಪ್ರವಾಹವನ್ನು ನಿಲ್ಲಿಸಿ ಹೈದರಾಬಾದ್ಗೆ ನೀರು ತಂದುಕೊಟ್ಟಂತ ಪುಣ್ಯಾತ್ಮನು ನಮ್ಮ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ. ಆ ಕಾಲದಲ್ಲೇ ತಿರುಪತಿಗೆ ರಸ್ತೆಯನ್ನ ಮಾಡಿಸಿದಂತ ಪುಣ್ಯಾತ್ಮ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ. ಯಾವಾಗ ಅವ್ರು ಚೀಫ್ ಇಂಜಿನಿಯರ್ ಕೊಡಲ್ಲ ಅಂತಾರೆ, ಯಾವಾಗ ನೀನು ಬೇಡ, ನಿನ್ನ ಹುದ್ದೆನೂ ಬೇಡ ಅಂತ ಬಿಸಾಕ ಅವರು ಯುರೋಪ್ ಟೂರ್ ಕೊಟ್ಟಾಗ್ತಾರೆ. ಆಗ ನಮ್ಮ ಮೈಸೂರು ಮಹಾರಾಜರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರನ್ನ ಕರ್ಕೊಂಡ್ಬಂದು ಚೀಫ್ ಇಂಜಿನಿಯರ್ ಮಾಡ್ತೀವಿ ಅಂತ ಹೇಳಿ ಭಾರತದ ಮೊದಲ ಭಾರತೀಯ ಚೀಫ್ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ನಮ್ಮ ಮೈಸೂರಿನ ಚೀಫ್ ಇಂಜಿನಿಯರ್ ಆಗಿ ನೇಮಕಗೊಳ್ತಾರೆ. ಸರ್, ಈಗ ಪ್ರಜಾಪ್ರಭುತ್ವ ಇದೆ, ರಾಜಾಳ್ವಿಕೆ ಇಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಈ ಹಿಂದೆ ನಾವು ಮೈಸೂರು ಅರಸರಿಗೆ ಆ ಒಂದು ಮೊದಲ ಆರತಿಯನ್ನು ಕೊಡ್ತಾ ಇದ್ವಿ. ಆದರೆ ಈಗ ಯಾಕೆ ನಾವು ಮುಖ್ಯಮಂತ್ರಿಗಳಿಗೆ ಕೊಡಬೇಕು ಅನ್ನುವಂಥ ಒಂದು ಪ್ರಶ್ನೆನ TTD ಕೇಳ್ತಾ ಇದೆ ಸರ್. ಏನು ಹೇಳ್ಬೋದು TTDಯ ನಿರ್ಧಾರಕ್ಕೆ? ಅದು TTD ಹೇಳೋದು ಸರಿ ಇದೆ ಅಂತ ಅನ್ಸುತ್ತೆ. ಏನು ಹೇಳ್ಬೋದು ತಾವು? ಮುಖ್ಯಮಂತ್ರಿಗಳು ಕೇಳಿದ್ರಲ್ಲಿ ಏನು ತಪ್ಪಿಲ್ಲ. ಮುಖ್ಯಮಂತ್ರಿಗಳು ನಮ್ಮ ನಾಯಕರೇ. ಪ್ರಜಾಪ್ರಭುತ್ವದಲ್ಲಿ, ಈಗ ರಾಜಪ್ರಭುತ್ವದಲ್ಲಿ ಹೇಗೆ ನಾವು ರಾಜನ್ನ ನಮ್ಮ ನಾಯಕರು, ನಮ್ಮ ಹಿರಿಯರು, ನಮ್ಮ ಮುಂಚೂಣಿಯಲ್ಲಿರ್ತಕ್ಕಂಥ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ನಾವು ಹೆಂಗೆ ಒಪ್ಕೋತಾ ಇದ್ವು, ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರೇ ಆಗಿರಲಿ ಅವರು ನಾವು ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಾನೆ ಅವ್ರ ಕೈಗೆ ಅಧಿಕಾರ ಕೊಟ್ಟಿರೋದು. ಅವರು ನಮ್ಮ ಮುಕ್ಕೋಟಿ ಕನ್ನಡಿಗರ ಪರವಾಗಿ ತಿರುಪತಿಯಲ್ಲಿ ಹೋಗಿ ಮೊದಲನೇ ಆರತಿ ಸ್ವೀಕರಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ನನ್ನ ಪ್ರಕಾರವಾಗಿ ಮುಖ್ಯಮಂತ್ರಿಗಳು ಈ ಅಧಿಕಾರವನ್ನ, ಈ ಅನುಕೂಲವನ್ನ TTD ಅವ್ರು ಮಾಡ್ಕೊಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಯಾಕೆ ಕೊಡಬಾರ್ದು? ಕೊಡಬೇಕು. ಥ್ಯಾಂಕ್ ಯು ವೆರಿ ಮಚ್ ಸರ್, ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕೆ.